ನಮಸ್ತೆ ವೀಕ್ಷಕರೇ, ಇತ್ತೀಚೆಗೆ ಕರ್ನಾಟಕದ ಭೂಗತ ಲೋಕ ಮತ್ತು ಕಾನೂನು ವಲಯದಲ್ಲಿ ಒಂದು ದೊಡ್ಡ ಸುದ್ದಿ ಸದ್ದು ಮಾಡುತ್ತಿದೆ. ಅದುವೇ ಸೈಲೆಂಟ್ ಸುನಿಲ್ ಸಲ್ಲಿಸಿದ್ದ ರಿಟ್ ಅರ್ಜಿ ಮತ್ತು ಹೈಕೋರ್ಟ್ ನೀಡಿದ ಚಾರಿತ್ರಿಕ ತೀರ್ಪು. ಒಬ್ಬ ವ್ಯಕ್ತಿ ರೌಡಿ ಶೀಟರ್ ಅಂದ ಮಾತ್ರಕ್ಕೆ ಪೊಲೀಸರು ಅವರಿಗೆ ಹೇಗೆ ಬೇಕು ಹಾಗೆ ಕಿರುಕುಳ ನೀಡಬಹುದೇ? ಸುಮ್ಮನೆ ಪೊಲೀಸ್ ಠಾಣೆಗೆ ಕರೆಸಬಹುದೇ? ಈ ಪ್ರಶ್ನೆಗೆ ಹೈಕೋರ್ಟ್ ಈಗ ಶಾಕಿಂಗ್ ಉತ್ತರ ನೀಡಿದೆ. ಅದು ಏನು ಅಂತ ಲಾ ಪಾಯಿಂಟ್ನಲ್ಲಿ ತಿಳಿಯೋಣ. ವೆಲ್ಕಮ್ ಟು ಲಾ ಪಾಯಿಂಟ್. ಒಂದೆಡೆ ಅಪರಾಧ ಲೋಕದ ಮೇಲೆ ಸಿಂಹ ಸ್ವಪ್ನದಂತೆ ಎರಗುವ ಖಡಕ್ IPS ಅಧಿಕಾರಿ, ಇನ್ನೊಂದೆಡೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಹೋರಾಡುತ್ತಿರುವ ರೌಡಿ ಶೀಟರ್. ಬೆಂಗಳೂರಿನ ಗಲ್ಲಿಗಳಿಂದ ಹೈಕೋರ್ಟ್ವರೆಗೆ ಸದ್ದು ಮಾಡ್ತಿರೋ ಈ ಕೇಸ್ ಈಗ ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಪಾಠ ಕಲಿಸಿದೆ. ಇದು ಸೈಲೆಂಟ್ ಸುನಿಲ್ ವರ್ಸಸ್ ಅಲೋಕ್ ಕುಮಾರ್ ನಡುವಿನ ಪವರ್ಫುಲ್ ಲೀಗಲ್ ವಾರ್. IPS ಅಲೋಕ್ ಕುಮಾರ್ ಅಂದ್ರೆ ಅಪರಾಧಿಗಳ ಪಾಲಿಗೆ ಅದು ಭಯದ ಹೆಸರು. ರೌಡಿಸಂ ಅನ್ನೋದು ಈ ಮಣ್ಣಲ್ಲಿರಬಾರ್ದು ಅಂತ ಫೀಲ್ಡ್ಗಿಳಿದ ಈ ಅಧಿಕಾರಿ ಮುಂಜಾನೆ 5 ಗಂಟೆಗೆ ರೌಡಿಗಳ ಬೆವರಿಳಿಸಿದ್ರು. ಅದರಲ್ಲಿ ಸೈಲೆಂಟ್ ಸುನಿಲ್ ಕೂಡ ಒಬ್ರು. ಸುನಿಲ್ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು, ರಕ್ತದಾನ ಶಿಬಿರ ನಡೆಸಿದ್ರು, ಅಲ್ಲಿ ಅಲೋಕ್ ಕುಮಾರ್ ಅವರ ಪೊಲೀಸ್ ಪಡೆ ಸರ್ಪ್ರೈಸ್ ರೈಡ್ ಮಾಡ್ತಾ ಇತ್ತು. ಸಮಾಜ ಸುಧಾರಣೆ ಹೆಸರಲ್ಲಿ ರೌಡಿಸಂ ಪ್ರಭಾವ ಹೆಚ್ಚಾಗಬಾರದು ಅನ್ನೋದು ಅಲೋಕ್ ಕುಮಾರ್ ಅವರ ಪವರ್ಫುಲ್ ನಿಲುವಾಗಿತ್ತು. ಪೊಲೀಸರ ಈ ನಿರಂತರ ಟಾರ್ಗೆಟ್ಗೆ ಸುನಿಲ್ ಸುಮ್ಮನೆ ಕೂರಲಿಲ್ಲ. ಅವರು ಬಳಸಿದ್ದು ಕಾನೂನಿನ ಅಸ್ತ್ರ. ನನ್ನ ವಿರುದ್ಧ ಹಳೆ ಕೇಸ್ಗಳ ಕಥೆ ಮುಗಿದಿದೆ. ಈಗ ನಾನು ಸಾಮಾನ್ಯ ಪ್ರಜೆ, ಆದರೂ ಪೊಲೀಸರು ನನ್ನ ಖಾಸಗಿ ಬದುಕಿಗೆ ಲಗಾಮು ಹಾಕ್ತಾ ಇದ್ದಾರೆ ಅಂತ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಸಂವಿಧಾನದ ಆರ್ಟಿಕಲ್ 21 ಅಂದರೆ ಬದುಕುವ ಹಕ್ಕು ಅನ್ನೋ ಬ್ರಹ್ಮಾಸ್ತ್ರವನ್ನ ಸುನಿಲ್ ಕೋರ್ಟಲ್ಲಿ ಬಳಸಿದ್ರು. ಹೈಕೋರ್ಟ್ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಒಂದು ಕನ್ನಡಿ ತೋರಿಸಿತು. ನ್ಯಾಯಾಲಯ ಹೇಳಿದ್ದಷ್ಟು ಪೊಲೀಸರೇ ಕೇಳಿ. ಒಬ್ಬ ವ್ಯಕ್ತಿ ರೌಡಿ ಶೀಟರ್ ಆದ ಮಾತ್ರಕ್ಕೆ ಅವರ ಮೇಲೆ ಹೇಗೆ ಬೇಕು ಹಾಗೆ ದರ್ಪ ತೋರಿಸುವಂತಿಲ್ಲ, ನೋಟಿಸ್ ಇಲ್ಲದೆ ಠಾಣೆಗೆ ಕರೆಸಿಕೊಳ್ಳುವಂತಿಲ್ಲ, ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸುವಂತಿಲ್ಲ, ಫೋನ್ನಲ್ಲಿ ಬೆದರಿಸಬೇಡಿ, ಹಾಗೂ ಕಾನೂನು ಎಲ್ಲರಿಗೂ ಒಂದೇ. ಇನ್ಮುಂದೆ ಪೊಲೀಸರು ಯಾವುದೇ ರೌಡಿ ಶೀಟರ್ನನ್ನ ವಿಚಾರಣೆಗೆ ಕರೆಸಬೇಕಾದ್ರೆ ಸೆಕ್ಷನ್ 41A ಅಡಿಯಲ್ಲಿ ಲಿಖಿತ ನೋಟಿಸ್ ಕೊಡಲೇಬೇಕು ಅಂತ ಸ್ಟ್ರಿಕ್ಟ್ ಆದೇಶವನ್ನ ನೀಡಿತು. ಇತ್ತೀಚೆಗೆ ಡಿಸೆಂಬರ್ 2024ರಲ್ಲಿ ಸುನಿಲ್ ವಿರುದ್ಧ ಮತ್ತೊಂದು FIR ಅನ್ನ ಕೋರ್ಟ್ ರದ್ದುಗೊಳಿಸಿತು. ಇದು ಕೇವಲ ಒಬ್ಬ ಸುನಿಲ್ ಅವರ ಗೆಲುವಲ್ಲ, ಬದಲಿಗೆ ಪೊಲೀಸ್ ಅಧಿಕಾರಿಗಳು ಎಷ್ಟೇ ಪ್ರಭಾವಿಗಳಾದರೂ ಅವರು ಕಾನೂನಿನ ಚೌಕಟ್ಟು ಮೀರಬಾರದು ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿಯಾಯಿತು. ಅಲೋಕ್ ಕುಮಾರ್ ಅವರ ಶಿಸ್ತು ಮತ್ತು ನ್ಯಾಯಾಲಯದ ಸಂವಿಧಾನಬದ್ಧ ತೀರ್ಪು, ಈ ಎರಡರ ನಡುವೆ ಇಂದು ಕರ್ನಾಟಕದ ಕಾನೂನು ವ್ಯವಸ್ಥೆ ಹೊಸ ದಾರಿ ಕಂಡುಕೊಂಡಿದೆ. ಪೊಲೀಸರ ಈ ಕಠಿಣ ಕ್ರಮ ಸರಿಯಾ, ಅಥವಾ ಅಪರಾಧ ಹಿನ್ನೆಲೆ ಇರುವವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕಾ? ನಿಮ್ಮ ಅನಿಸಿಕೆ ಏನು? ಅಲೋಕ್ ಕುಮಾರ್ ಅವರ ಸ್ಟೈಲ್ ನಿಮಗೆ ಇಷ್ಟನಾ, ಅಥವಾ ಹೈಕೋರ್ಟ್ ನೀಡಿದ ಈ ತೀರ್ಪು ಸರಿ ಅನ್ಸುತ್ತಾ? ಕಮೆಂಟ್ ಮಾಡಿ. ಇಂತಹ ಪವರ್ಫುಲ್ ಲೀಗಲ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.